ತುಂಬಾ ಕೆಲ್ಸಗಳ ಮಧ್ಯೆ ನಾನ್ ಫ್ರೀ ಮಾಡ್ಕೊಂಡು ನಮ್ಮ ಅಣ್ಣನ ಮನೆಗೆ ಹೋಗಿದ್ದೀನಿ. ಯಾಕಂದ್ರೆ ನಮ್ಮ ಪಾಪ ನೋಡೋಕೋಸ್ಕರ. ನಾನ್ ಬಂದಿದ ತಕ್ಷಣ ಸ್ಮೈಲ್ ಏನೋ ಮಾಡಿದ್ಲು. ನನ್ನ ಬಂದು ಮಾತಾಡ್ಸ್ತಾಳೇನೋ ಅಂತ ನೋಡಿದ್ರೆ ಅವಳು ಸೀದಾ ಹೋಗಿ ಅವ್ರ ಅಪ್ಪನ ಫೋಟೋ ತೋರಿಸ್ತಾ ಇದ್ದಾಳೆ, ನಮ್ಮಪ್ಪ ನೋಡು ಅಂತ. ಸರಿ ಆಯ್ತು, ಅವಳ ಜೊತೆ ಆಟಾಡೋಣ ಅಂತ ಹೋದ್ರೆ ಅವಳು ನನಗೆ ಆಟಾಡೋದು ಕಳ್ಸಿಕೊಡ್ತಾವಳೆ. ಮಧ್ಯಾಹ್ನದ ಊಟಕ್ಕೆ ನಮ್ಮ ಅತ್ತಿಗೆ ಮಾಡಿರೋ ನಾನ್ ವೆಜ್ ತಿನ್ನೋಣ ಅಂದ್ರೆ ಅಲ್ಲೂ ನಮ್ಮ ಪಾಪು ಗಲಾಟೆ. ಅವಳು ಡಿಸೈಡ್ ಮಾಡ್ಕೊಂಡೇ ಇದ್ಲು ಅನ್ಸುತ್ತೆ ನನ್ನ ನೆಮ್ಮದಿಯಾಗಿರಕ್ ಬಿಡಬಾರ್ದು ಅಂತೇಳಿ. ಅದಕ್ಕೆ ಇಷ್ಟೊಂದು ಕಿತಾಪತಿ ಮಾಡ್ತಿದ್ದಾಳೆ. ಯಾವಾಗ್ಲೂ 2 ಗಂಟೆಗೆಲ್ಲ ಮಲಿಕೋತಿದ್ ನಮ್ಮ ಪಾಪು ಇವತ್ತು 3 ಗಂಟೆ ಆದ್ರೂ ಮಲಗಿಲ್ಲ. ಅವಳು ಯಾವಾಗ ಮಲ್ಕೊಂತಾಳೆ ಅಂತಾನೆ ಕಾಯ್ತಿದೆ. ಅಂತೂ ಇಂತೂ ಫೈನಲ್ ಆಗಿ 4 ಗಂಟೆಗೆ ಮಲಗಿದ್ದಾಳೆ. ಅವಳು ಮಲ್ಕೊಂಡಿರೋ ಗ್ಯಾಪಲ್ಲಿ ಒಂದಷ್ಟು ಕೆಲಸ ಮುಗಿಸ್ಕೊಂಡು ಸಂಜೆ ಇವಾಗ ಕಾಫಿ ಟೈಮ್ಗೆ ಕಾಫಿ ಕುಡಿತಾ ಇದ್ದೀನಿ. ಇನ್ನು ನಾನು ಕಾಫಿ ಕುಡಿಯೋ ಟೈಮಲ್ಲಿ ಏನಾರು ಅವಳಿದ್ರೆ ಈ ಕಾಫಿ ಕುಡಿಯೋಕ್ಕೂ ಬಿಡಲ್ಲ, ಒಂದ್ ಅರ್ಧ ಗಂಟೆ ಮಾಡ್ತಾಳೆ. ಈಗ ನಮ್ಮ ಮನೆಗೆ ಹೋಗೋಣ ಅಂತೇಳಿ ಮಲ್ಕೊಂಡಿರೋ ನಮ್ಮ ಪಾಪುನೇ ಎಬ್ಬಿಸ್ಕೊಂಡು ಅಳಿಸ್ಕೊಂಡು ಇವಾಗ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದೀನಿ. ಅವಳಿಗೆ ಅಂತ ಒಂದ್ ವಾರದಿಂದ ಇಕ್ಕಿರೋ ಚಾಕ್ಲೇಟ್ ಅವಳಿಗೆ ತಗೊಂಡೋಗಿ ಕೊಟ್ಟಿದ ತಕ್ಷಣ ಫುಲ್ ಇಂಪ್ರೆಸ್. ಅವಳಿಗೆ ಚಾಕ್ಲೇಟ್ ಕೊಟ್ಟು ಯಾಮಾರಿಸಿ ಹೊರಗಡೆ ಬಂದು ನಾನು ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಕೆಲಸ ಮುಗಿಸ್ಕೊಂಡು ಸೀದಾ ಮನೆಗೆ ಬಂದೆ. ಇವತ್ತಿನ ದಿನ ಇಷ್ಟಕ್ಕೆ ಬಾಯ್.